ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೈಸೂರಿನಲ್ಲಿ ಕಲಾಸಿಪಳ್ಳಿ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಅನ್ನೋದನ್ನು ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳ ಸಹಿತ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ 19ನೇ ತಾರೀಕು ರಿಲೀಸ್ ಆಗಿದೆ. ಆದರೆ ಮೈಸೂರಿನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಇತ್ತ ಅಂತ ಕೇಳಿದರೆ ಆರಂಭದಲ್ಲಿ ಇರಲಿಲ್ಲ. ಇದನ್ನು ನಾವು ಹೇಳಿದ್ದೆ, ಸಿನಿಮಾಗೆ ಆ ಮಟ್ಟದ ಪ್ರತಿಕ್ರಿಯೆ ಇಲ್ಲ ಅಂತ. ಒಂದಿಷ್ಟು ಮಂದಿ ಕೆಟ್ಟದಾದಂಥ ಕಾಮೆಂಟ್ಗಳನ್ನು ಮಾಡಿದ್ರು, ಏನೇನೋ ಹೇಳಿದರು. ಸ್ವಲ್ಪ ಬೇಸರವೂ ಆಯಿತು. ಯಾಕಂತ ಹೇಳಿದರೆ ಇಷ್ಟು ದಿನ ದರ್ಶನ್ ಅವರ ಪ್ರತಿ ಸಿನಿಮಾ ಬಂದಾಗಲೂ ಕೂಡ, ಅಥವಾ ಸಿನಿಮಾ ಬಾರದಿರುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪ್ರತಿ ಅಪ್ಡೇಟ್ಗಳನ್ನು ಕೊಡ್ತಾನೆ ಬಂದಿದ್ದೀವಿ. ಎಲ್ಲೂ ಕೂಡ ನಾವು ನೆಗೆಟಿವ್ ಮಾಡಿಲ್ಲ. ಮೊನ್ನೆ ನಾವು ಹೇಳಿರೋದೇನು ನೆಗೆಟಿವ್ ಅಲ್ವೇ ಅಲ್ಲ. ದರ್ಶನ್ ಅವರ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ಯಾರು ಕೂಡ ಟಿಕೆಟ್ ಬುಕ್ಕಿಂಗ್ ಇನ್ನೂ ಕೂಡ ಮಾಡಿಲ್ಲ. ಒಂದಿಷ್ಟು ಮಂದಿ ಮಾಡಿದ್ದಾರೆ ಅಷ್ಟೇ. ಬೇಗ ಹೋಗಿ ಟಿಕೆಟ್ ಬುಕ್ಕಿಂಗ್ ಮಾಡಿ ಅನ್ನುವ ಉದ್ದೇಶದಿಂದ ಹೇಳಿದರೆ ಕೆಟ್ಟದಾಗಿ ಕಾಮೆಂಟ್ಗಳು ಇರಲಿ. ಈ ವಿಚಾರ ಪಕ್ಕಕ್ಕಿಡೋಣ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಹೊಗಳಿಕೆ ಇದ್ದರೆ ಮತ್ತೊಂದು ಕಡೆಯಲ್ಲಿ ತೆಗಳಿಕೆ ಇದ್ದೇ ಇರುತ್ತೆ. ಆದರೆ ಮೊನ್ನೆ ಸ್ವಲ್ಪ ಜಾಸ್ತಿನೇ ಇತ್ತು. ಒಂದ್ಸಲ ಅನಿಸಿತ್ತು, ದರ್ಶನ್ ಅವರ ಅಭಿಮಾನಿಗಳು ಯಾವತ್ತೂ ಕೂಡ ನಮ್ಮ ಪೇಜಿಗೆ ಬೈದವರಲ್ಲ. ಮೊಟ್ಟ ಮೊದಲ ಬಾರಿಗೆ ಬೈದಿದ್ದಾರೆ. ಕಾರಣ ಏನು? ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಂತ. ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಇದೀಗ ಕಲಾಸಿಪಾಳ್ಯ ಸಿನಿಮಾಗೆ ಮೈಸೂರಿನಲ್ಲಿ ವೀಕೆಂಡ್ನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಯಾವ ಮಟ್ಟಕ್ಕಿತ್ತು ಗೊತ್ತಾ? ಈಗಾಗಲೇ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಫ್ಲೆಕ್ಸ್ ಏನಿದೆ, ಇದಕ್ಕೆ ಹೂವಿನ ಹಾರವನ್ನು ಹಾಕಿ ಕುಂಬಳಕಾಯನ್ನು ಹೊಡೆದಾಗಿದೆ. ಈ ಕಡೆ ಬಿರಿಯಾನಿ ನೋಡಿ, ಬಿರಿಯಾನಿ ತಯಾರಾಗ್ತಾ ಇದೆ, ಅಕ್ಕಿ ಹಾಕ್ತಾ ಇದ್ದಾರೆ. ಇದು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಂತಹ ದರ್ಶನ್ ಅವರ ಅಭಿಮಾನಿಗಳಿಗಾಗಿ ಮತ್ತೊಬ್ಬರು ಅಭಿಮಾನಿ ಬಳಗದವರು ಮಾಡ್ತಾ ಇರುವಂಥ ಪ್ರಿಪ್ರೇಷನ್. ಈ ರೀತಿಯಾದಂತಹ ಪ್ರಿಪ್ರೇಷನ್ ಇದು ಮೊದಲಲ್ಲ. ದರ್ಶನ್ ಪ್ರತಿ ಸಿನಿಮಾ ತೆರೆ ಕಂಡಾಗ ರಾಜ್ಯಾದ್ಯಂತ ಬಿರಿಯಾನಿ ಹಂಚ್ತಾರೆ. ಇದೀಗ ಇತಿಹಾಸ ಮರುಕಳಿಸಿದೆ. ನೋಡಿ, ಬಿರಿಯಾನಿಯನ್ನು ಯಾವ ರೀತಿ ವುಡ್ಲ್ಯಾಂಡ್ ಚಿತ್ರಮಂದಿರದ ಮುಂಭಾಗದಲ್ಲಿ ಹಂಚ್ತಾ ಇದ್ದಾರೆ ಅಂತ. ಇವರಿಗೆ ಲಾಭ ಇಲ್ಲ. ತನ್ನ ನೆಚ್ಚಿನ ನಟನ ಸಿನಿಮಾ ತೆರೆ ಕಂಡಿದೆ ಅಷ್ಟೇ. ಈ ಸಂದರ್ಭದಲ್ಲಿ ಅವರ ಖುಷಿ ಇದು. ತನ್ನ ನೆಚ್ಚಿನ ನಟನ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತಹ ಅಭಿಮಾನಿಗಳಿಗೆ ಅನ್ನದಾನ ಮಾಡಬೇಕು ಅನ್ನುವ ಉದ್ದೇಶ. ದರ್ಶನ್ ಅವರ ಪ್ರತಿ ಅಭಿಮಾನಿಗಳು ಕೂಡ ಇಷ್ಟೇ, ಅನ್ನದಾನವನ್ನು ಮಾಡೋದ್ರಲ್ಲಿ ಎತ್ತಿದ ಕೈ. ಇದೀಗ ಮೈಸೂರಿನ ದರ್ಶನ್ ಅವರ ಅಭಿಮಾನಿಗಳು ಅನ್ನದಾನವನ್ನು ಮಾಡಿದ್ದಾರೆ. ಅದು ಕೇವಲ ಈ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದವರಿಗೆಲ್ಲ, ಅಲ್ಲಿ ಯಾರೆಲ್ಲಿದ್ದಾರೆ ಎಲ್ಲರೂ ಕೂಡ ಅನ್ನದಾನವೇ. ಇದರಿಂದ ದರ್ಶನ್ ಅವರ ಅಭಿಮಾನಿಗಳಿಗೆ ಯಾವುದೇ ಲಾಭ ಇಲ್ಲ, ಬದಲಾಗಿ ಸಂತೃಪ್ತಿ ಇದೆ. ಈ ರೀತಿಯ ಸಂತೃಪ್ತಿ ಪಡುವಂಥ ಅಭಿಮಾನಿಗಳು ಅದೆಷ್ಟೋ ಲಕ್ಷಾಂತರ ಮಂದಿ ಡಿ ಬಾಸ್ ದರ್ಶನ್ ಅವರಿಗಿದ್ದಾರೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಮೈಸೂರಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ವೀಕೆಂಡ್ನಲ್ಲಂತೂ ಭರ್ಜರಿಯಾದಂಥ ಪ್ರದರ್ಶನ, ಭರ್ಜರಿಯಾದಂಥ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದೆ. ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದವರು ಬಿರಿಯಾನಿ ತಿಂದು ಖುಷಿಪಟ್ಟರೆ, ದಾರಿ ಹೋಕರೆಲ್ಲ ಬಿರಿಯಾನಿಯನ್ನು ತಿಂದು ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹರಸಿದ್ದಾರೆ. ಇನ್ನು ನೇರವಾಗಿ ನಾವು ಮಂಡ್ಯಕ್ಕೆ ಹೋಗೋಣ. ಮಂಡ್ಯದ ಮಹಾವೀರ ಚಿತ್ರಮಂದಿರದಲ್ಲಿ ಕಲಾಸಿಪಳ್ಳಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಕಳೆದ ಎಪಿಸೋಡ್ನಲ್ಲಿ ಕೂಡ ಹೇಳಿದ್ದೆ, ಇದು ಹೊಸ ಅಪ್ಡೇಟು. ನೋಡ್ತಾ ಇದ್ದೀರಾ, ಇದೇ ಚಿತ್ರಮಂದಿರದಲ್ಲಿ 2 ಪ್ರದರ್ಶನದಲ್ಲಿ ಕಲಾಸಿಪಳ್ಳಿ ಸಿನಿಮಾ ಪ್ರದರ್ಶನ ಕಂಡ್ರೆ, ಮತ್ತೆರಡು ಪ್ರದರ್ಶನದಲ್ಲಿ ದೊಡ್ಡ ಮನ್ಸ ಅನ್ನುವ ಸಿನಿಮಾ ಕೂಡ ಪ್ರದರ್ಶನವನ್ನು ಕಾಣ್ತಾ ಇದೆ. ದೊಡ್ಡ ಮನ್ಸ ಕೂಡ ಒಳ್ಳೆಯ ಸಿನಿಮಾ ಅಂತೆ, ನೋಡಿದವರು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅದು ಕೂಡ ನಮ್ಮ ಕನ್ನಡ ಸಿನಿಮಾನೇ. ಒಂದಿಷ್ಟು ಸಮಸ್ಯೆ ಆ ಸಿನಿಮಾ ಕೂಡ ಆಗಿದೆ, ಅದು ಬೇರೆ ಪರಭಾಷಾ ಸಿನಿಮಾದಿಂದ. ಆ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರೂ ಕೂಡ ನಮ್ಮವರೇ. ಮಂಡ್ಯದಲ್ಲಿ 4:30 ಹಾಗೆ ರಾತ್ರಿ 7:30ಕ್ಕೆ ಪ್ರದರ್ಶನ ಇದೆ ದೊಡ್ಡ ಮನ್ಸ. ಕಲಾಸಿಪಳ್ಳಿ ಸಿನಿಮಾವನ್ನು ನೋಡೋದ್ರ ಜೊತೆಗೆ ದೊಡ್ಡ ಮನ್ಸ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿ ಆನಂದಿಸಿ. ನಮ್ಮ ರಾಜಧಾನಿ ಬೆಂಗಳೂರಿನ ಚಿತ್ರಮಂದಿರದಲ್ಲೂ ಕೂಡ ದೊಡ್ಡ ಮನ್ಸ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ. ಡಿ ಬಾಸ್ ಸೆಲೆಬ್ರಿಟಿಗಳು ಈ ಸಿನಿಮಾವನ್ನು ಕೂಡ ಕಣ್ತುಂಬಿಕೊಂಡು ಪ್ರೋತ್ಸಾಹಿಸಿ. ನಮಸ್ಕಾರ. जय डी बॉस, जय हमारी बॉस, जय डी बॉस।
ಜೈ ಡಿ